ಊಟ ಮಾಡ್ಬೇಕಾರೆ ಅರ್ಧ ನುಂಕ ಹೇಳಿದ್ರು. ಇದು ಯಾವ ಹುಚ್ಚು ಅಂತಾರೆ ನೋಡಿ. ಇಲ್ಲಿ ನಾನು ಮನೆಗೆ ಜೊತೆಗೆ ಬೈಕೇನು ತಂದ್ಬಿಟ್ಟಿದ್ದೆ. ನಾನು ಸ್ನಾನ ಮಾಡಿಲ್ಲ ಬರೋದಿಲ್ಲ ಅಂದೆ, ಆದರೂ ಮುಖ ತರ್ಕೊಂಡು ಬನ್ನಿ ಅಂದರು. ವಿಜಯ ಅಂತೆ ಕರಿಯ ಗುಂಡ ಇಬ್ಬರು ಮನ್ಗಿದ್ದಾರೆ. ನನ್ನ ನೆಚ್ಚಿನ ಗೃಹಿಣಿಯರಿಗಾಗಿ ಈ ವಿಡಿಯೋ. ಮನೆಯಲ್ಲಿದ್ದು ನಾನು ಏನು ಮಾಡಲಪ್ಪ ಅಂತ ಅನ್ನೋರು ನೋಡಿ ನನ್ನನ್ನು ನೋಡಿ ಕಾಪಿ ಮಾಡಿ. ನಾನು ಪುಟ್ಟ ಪಾಟ್ಗಳನ್ನ ತರಿಸಿದ್ದೀನಿ. ದಿನ ಎದ್ದ ತಕ್ಷಣ ಕೆಲಸ ಮುಗಿದ್ಮೇಲೆ ಇವುಗಳ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆಯೇ ನೋಡಿ ಈ ಗಿಡನ ಹಾಕಿದ್ದೀನಿ ಅಲ್ವಾ, ಸ್ವಲ್ಪ ಒಣಗೋದಂಗಾಗಿತ್ತು. ಇನ್ನು ಇಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಅದ್ರ ಮಧ್ಯದಲ್ಲಿ ಒಂದು ಕಳೆ ಗಿಡ ಅಂತ ಹೇಳ್ತಾರಲ್ಲ ಅದು ಬೆಳ್ಕೊಂಬಿಟ್ಟಿತ್ತು. ಫೈನಲ್ ಆಗಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಸಿಗುತ್ತೆ. ನಾನು ಒಂದೇ ಟೈಮು ಕಟ್ ಮಾಡಿ ಇಟ್ಕೊಂಡಿರಲ್ಲ, ದಿನ ಒಂದು ಸ್ವಲ್ಪ ಬೇಕಾದಾಗ ಕಟ್ ಮಾಡ್ಕೊತೀನಿ. ನೋಡಿ ನಾನು ಈ ದಾಸವಾಳದ ಹೂವನ್ನ ಏನಕ್ಕೆ ತೋರಿಸ್ತಾ ಇದ್ದೀನಪ್ಪ ಅಂತ ಅಂದರೆ, ಈ ಥರದ್ದು ಒಂದು ದಾಸವಾಳದ ಹೂವು ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲಾರ ಜಾಗ ಇದ್ದರೆ ಈ ಥರ ಈ ದಾಸವಾಳದ ಗಿಡನೇ ನೆಟ್ಕೊಳ್ಳಿ. ಯಾಕಂದರೆ ನಿಮ್ಮ ಮನೆಗೆ ಆಗಿ ಅಕ್ಕಪಕ್ಕದ ಮನೆಯವರು ಕಿತ್ಕೊಳ್ಳೋ ಅಷ್ಟು ಹೂ ಬಿಡುತ್ತೆ ಇದು. ನಾನು ನೋಡಿ ಒಳ್ಳೆ ಕೋತಿ ಥರ ಹೂವನ್ನ ಮುಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನೋಡೋಣ ಎಲ್ಲ ಗುಲಾಬಿ ಹೂವನ್ನೇ ಯಾಕೆ ಮುಡ್ಕೋಬೇಕು, ನಾನು ಒಂಚೂರು ದಾಸವಾಳದ ಹೂ ಮುಡ್ಕೊಂಡು ತೋರಿಸೋಣ ಅಂತೇಳಿ ಈ ಥರ ತೋರಿಸ್ತಾ ಇದ್ದೀನಿ. ಬರೀ ಇದ್ರ ಜೊತೆಗೆ ಇದೊಂದೇ ಗಿಡ ಹಾಕಿಲ್ಲ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿಲ್ಲ, ಅಬ್ಸರ್ವ್ ಮಾಡೋಕ್ಕೆ ನಾನು ನಿಮ್ಗೆ ತೋರಿಸೂ ಇಲ್ಲ. ಇದೊಂದು ಗಿಡ ಇದ್ದರೆ ನಾವು ಹೇರ್ ಪ್ಯಾಕು ಹಾಕ್ಬೋದು, ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಕಷಾಯನೂ ಸಹ ಅಂದರೆ ಇದನ್ನು ಕುದಿಸ್ಕೊಂಡು ಸಹ ಕುಡಿತಾರೆ, ಅಷ್ಟು ಹೆಲ್ತ್ಗೆ ಒಳ್ಳೆಯದು. ಹೇರ್ ಪ್ಯಾಕ್ಗಂತೂ ಇದ್ರ ಹೂವು ಮತ್ತು ಇದ್ರ ಎಲೆ ಎರಡೂ ಸಹ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದೊಂದೇ ಕಲರ್ ಅಲ್ಲ, ಇಲ್ಲಿ ನೋಡಿ ಇಲ್ಲಿ ಇದ್ರ ಜೊತೆಗೆ ಈ ಥರದ್ದು ಇನ್ನೊಂದು ಕಲರು ಸಹ ಹಾಕಿದ್ದೀನಿ. ಮತ್ತು ಲೈಟ್ ಪಿಂಕು, ಇವೆರಡೂ ಮಾತ್ರ ಲೈಟ್ ಪಿಂಕು ತುಂಬ ಹೂ ಬಿಡ್ತಿಲ್ಲ, ಅದು ಸ್ವಲ್ಪ ಕೇರ್ ಮಾಡೋದು ಕಷ್ಟ ಆಗ್ತಿದೆ. ಇದೆರಡು ಹೂವನ್ನ ನಾನು ಹಾಕಿದ್ದೀನಿ. ಈ ಎರಡು ಹೂ ಜೊತೆ ನಮ್ಮ ಮನೆಗೆ ದೇವ್ರ ಫೋಟೋಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಹಾಗಾಗಿ ನೀವು ದಾಸವಾಳದ ಹೂವನ್ನ ತಂದು ನೆಡೋದಾದರೆ ನಾನು ಇವೆರಡು ಕಲರ್ನ ನೆಡಿ ಅಂತ ಅಡ್ವೈಸ್ ಮಾಡ್ತೀನಿ. ಹಾಗೆಯೇ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ನೆಡಿ ತುಂಬ ಚೆನ್ನಾಗಿ ಬರುತ್ತೆ ಇವೆರಡು ಹೂವು. ನಮ್ಮನೆಗಾಗಿ ಇನ್ನು ಎಲ್ಲರೂ ಕಿತ್ಕೊಂಡು ಹೋಗ್ತಾರೆ ಈ ಹೂವನ್ನ ದೇವ್ರ ಫೋಟೋಗೆ ಅಂತಲೇ ಹೇಳಿ. ದೇವ್ರ ಫೋಟೋಗೆ ಮುಡಿಸೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಇವೆರಡು ಮಿಕ್ಸ್ ಮಾಡಿ ಮುಡಿಸೋದ್ರಿಂದ. ಇನ್ನು ಹೊರಗಡೆ ನಾವು ದುಡ್ಡು ಕೊಟ್ಟು ಈ ಥರ ಅಂತ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್. ಇವೆರಡು ಕಲರ್ ದಾಸವಾಳದ ಹೂವು ಅಷ್ಟೊಂದು ಹೂ ಬಿಡುತ್ತೆ, ಆದರೆ ಸ್ವಲ್ಪ ಕೇರ್ ಮಾಡಬೇಕು ಅಷ್ಟೇ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟು ಕೇರ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹುಳ ಹತ್ತಿದಾಗ ಔಷಧಿ ಹೊಡೆದ್ರೆ ಸಾಕಾಗುತ್ತೆ. ಫ್ರೆಂಡ್ಸ್ ಇವಾಗ ಅಶ್ವಿನಿ ಅವ್ರ ಮನೆಗೆ ಹೋಗೋಣ. ಅಶ್ವಿನಿ ಅವ್ರು ಕರೆದಿದ್ದಾರೆ, ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಸ್ನಾನ ಮಾಡಿಲ್ಲ ಬರಲ್ಲ ಅಂತ ಅಂದೆ, ಆದರೂ ಮುಖ ತೊಳ್ಕೊಂಡು ಬನ್ನಿ ಅಂದರು. ಹಂಗಾಗಿ ನಾನೀಗ ಮುಖ ತೊಳ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ. ಸೂಪರ್ ಹಾಕೋತಾ ಇದ್ದೀನಿ ಈಗ. ಅವ್ರು ಏನು ಮಾಡ್ತವ್ರೆ ಅಂತ ತಿಳ್ಕೊಬರೋಣ. ಈಗ ಒಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಟಾ ಹೊಡ್ಕೊಬರೋಣ. ಈಗ ಮೆಟ್ಲಿಗೆ ಇಳಿಯೋಣ. ಗೇಟ ಯಾರೋ ಈ ಕಡೆ ತೆಗೆದುಬಿಟ್ಟಿದ್ದಾರೆ, ಕ್ಲೋಸ್ ಮಾಡ್ಕೊಂಡು ಹೋಗೋಣ. ಗೇಟ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಅಶ್ವಿನಿ ಅವ್ರ ಮನೆಗೆ ಹೋಗೋಣ. ಇದು ಯಾವ ಹುಚ್ಚು ಅಂತಾರೆ ನೋಡಿ. ಇಲ್ಲಿ ನಾನು ಮನೆಗೆ ಜೊತೆಗೆ ಬೈಕೇನು ತಂದ್ಬಿಟ್ಟಿದ್ದೀನಿ. ಎಲ್ಲ ಮರ ಕಾಯಿಲೆ ಬಂದ್ಬಿಟ್ಟಿದೆ. ಮನೆಗೆ ಹೋಗೋಣ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋದರೆ ಅವ್ರ ಮನೆ
ಒಂದೇ ಸಾರಿ 30 ಸೆಕೆಂಡಿಗೆ ಸಿಕ್ಬಿಡ್ತದೆ. ಏಡ್ ತಗೊಂಡು ಒಳಗಡೆ ಕೊಯ್ತಾ ಇದ್ದೀನಿ. ಈ ಥರ ರಂಗೋಲಿ ಬಿಡಿಸ್ಬಿಟ್ಟಿದ್ರೆ ಜಯ ಅಂತೆ ವಿಜಯ ಅಂತೆ ಕರಿಯ ಗುಂಡ ಇಬ್ಬರು ಮನ್ಗಿದ್ದಾರೆ. ಅವ್ರೇನು ಮಾಡಲ್ಲ, ನಾನು ಹೋಗಿದ್ದೀನಿ. ಅಶ್ವಿನರೇ ಏನು ಮಾಡ್ತಾಯಿದ್ದೀರಪ್ಪ? ಕರೆದ್ಬಿಟ್ಟು ಮೊಬೈಲ್ ನೋಡ್ತಾ ಇದ್ದೀರಾ? ನಾನು ಸ್ನಾನ ಮಾಡಿಲ್ಲ ಬರೋದಿಲ್ಲ ಅಂದೆ, ಆದರೂ ಮುಖ ತೊಳ್ಕೊಂಬನ್ನಿ ಅಂದರು. ನಾನು ಮುಖ ತೊಳ್ಕೊಂಬಂದೆ. ಬರ್ಬೇಕಾರೆ ಮನೆ ಕೀ ಜೊತೆಗೆ ಸಾರಿ ಫ್ರೆಂಡ್ಸ್, ಮನೆ ಕೀ ಜೊತೆಗೆ ಬೈಕ್ ಕೀ ತಂದುಬಿಟ್ಟಿದ್ದೀನಿ. ಈಗ ನಾನು ಅವ್ರೇನೋ ಸೀಕ್ರೆಟಾಗಿ ಮಾತಾಡ್ಕೋತೀವಿ, ಅದನ್ನು ನಿಮ್ಗೆ ಹೇಳೋಕ್ಕಾಗಲ್ಲ. ಬಾಯ್, ನೆಕ್ಸ್ಟ್ ಸಿಗ್ತೀನಿ. ಅಲ್ಲ, ಅಶ್ವಿನಿ ಆಂಟಿ ಏನು ಹೇಳ್ತು, ನಿನಗೆ ಮಧ್ಯಾಹ್ನ ಊಟ ಮಾಡಿಸ್ಬೇಕಾರೆ ಶ್ಲೋಕ ಹೇಳ್ತಾರಲ್ಲ ಹೇಳು ಅಂತ ಹೇಳ್ತೈತೆ. ಏನು ಶ್ಲೋಕ ಹೇಳ್ಕೊಡ್ತಾರೆ ಊಟ ಮಾಡ್ಬೇಕಾರೆ? ಹೇಳು, ಅಶ್ವಿನಿ ಆಂಟಿಗೆ ಹೇಳ್ಕೊಡು. ಅಶ್ವಿನಿ ಆಂಟಿ ಗೊತ್ತಿರುವಂತೆ ಅಮ್ಮ ಹೇಳ್ಕೊಡುತ್ತಂತೆ. ಹೇಳು ಹೇಳು. ಏನು ಹೇಳಿದೆ ಅಶ್ವಿನರೇ? ಅರ್ಧ ನುಂಕ ಹೇಳಿದ್ರು. ಆಮೇಲೆ ಇನ್ನೇನೇ ಶ್ಲೋಕ ಕಲ್ತಿದ್ದೆ. ಪ್ರಾಣವಲ್ಲವೇ ಜ್ಞಾನ ಹಿಂಗೆ. ಆಮೇಲೆ ಇನ್ನೇನೇನು ಹೇಳ್ಕೊಟ್ಟವ್ರೆ, ಅದೇನೋ ಹೇಳ್ತಿದ್ದಲ್ಲ, ಗುರು ಬ್ರಹ್ಮ ಹೇಳ್ತಿದ್ದಲ್ಲ, ಹೇಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ವಸತೋ ಮಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ನಿರ್ಗಮಯ ಅಮೃತಂಗಮಯ. ಓಂ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಗುಡ್. ಅಶ್ವಿನಿ ಆಂಟಿಗೆ ಕಲ್ತ್ಕೊಂಡೋಗಿ ಅಮ್ಮ ಅಕ್ಕಂಗೆ ಹೇಳ್ಕೊ. ಆಯ್ತು, ಆ ಥರ ಹೇಳ್ಕೊಡ್ತೀನಿ. ಆಯ್ತಾ? ಹೋಮ್ವರ್ಕ್ ಆಯ್ತು ಈಗ ಬರೆದು? ಇಲ್ಲ, ಇನ್ನೆಷ್ಟೈತೆ? ಬರೆದು ಬಿಡಿ ಈಗ ಹೋಮ್ವರ್ಕ್. ಅಯ್ಯೋ, ಅಷ್ಟೊಂದು ರಫಾಗಿ ತೆಗಿತಿರಲ್ಲಕ್ಕಿ. ಬ್ಯಾಡ್ ಅಂತಾರ ಹೋಗಿ ನಿಮ್ಮ ಮಿಸ್. ಬ್ಯಾಡ್ ಗರ್ಲ್.